ಹೊಸದಾಗಿ ಯಾರ್ಯಾರೆಲ್ಲ ಟೈಲರ್ ಆಗ್ತಾ ಇದ್ದೀರಾ, ನಿಮಗೆ ತುಂಬ ಯೂಸ್ಫುಲ್ ಇದೆ ಈ ವಿಡಿಯೋ. ಯಾಕೆ ಅಂತ ಅಂದರೆ ಸ್ಯಾರಿ ಕೊಡ್ತಾರೆ, ಅವರು ಬಾರ್ಡ್ರು ಸ್ಯಾರಿ ಆದರೂ ಸರಿ ಇಲ್ಲ ಫ್ಯಾನ್ಸಿ ಸ್ಯಾರಿ ಆದರೂ ಸರಿ ಕೊಡ್ತಾರೆ. ಫ್ಯಾನ್ಸಿ ಸ್ಯಾರಿಲಿ ಈ ಥರ ಸ್ಟೋನ್ಸ್ ಇರುತ್ತೆ. ಈ ಥರ ಸ್ಟೋನ್ಸ್ ಇದ್ದಾಗ ನಾವು ಸ್ಯಾರಿ ಪಾಲ್ ಹಾಕೋದು ತುಂಬ ಕಷ್ಟ ಆಗುತ್ತೆ. ನೋಡಿ, ಈ ಥರ ನಾರ್ಮಲ್ ಬಾರ್ಡ್ರು ಸ್ಯಾರಿ ಇದ್ದಾಗ ಆರಾಮ್ಗೆ ನಾವು ಬಾಲ್ಸ್ ಹಾಕೋಬಿಡ್ಬೋದು. ಈ ಥರ ಸ್ಯಾರಿಲಿ ನಾನು ನೋಡಿ ಬಾಟಮಲ್ಲಿ ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಎಮಿಂಗ್ ಮಾಡಿದ್ದೀನಿ. ಯಾವ ಥರ ಎಮಿಂಗ್ ಮಾಡೋದು ಅಂತಂದ್ಬಿಟ್ಟು ನಾನು ತೋರಿಸ್ಕೊಂಡು ಕೊಟ್ಟಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಹೆಂಡ್ವರೆಗೂ ನೋಡಿ. ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ವಿಡಿಯೋ. ನೋಡ್ಕೊಂಬನ್ನಿ ಫ್ರೆಂಡ್ಸ್ ಯಾವ ಥರ ವಿಡಿಯೋ ಮಾಡಿದ್ದೀನಿ ಅಂತ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತು ಪಾಲ್ನ ಹೆಮ್ಮಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ. ಯಾವ ಥರ ಅಂತಂದ್ಬಿಟ್ಟು, ಯಾಕೆ ಅಂತ ಅಂದರೆ ಫ್ಯಾನ್ಸಿ ಸ್ಯಾರಿ ಈ ಥರ ಬಂದಾಗ ಈ ಥರ ಸ್ಟೋನ್ಸ್ ಎಲ್ಲ ಇದೆ ನೋಡಿ, ಕಾಣ್ತಾ ಇದೆಯಾ? ಪುಟಾಣಿದು ಇದಾಗ ಮಿಷಿನ್ ಕೆಳಗಡೆ ನಾವು ಸ್ಟಿಚಿಂಗ್ ಮಾಡೋದಕ್ಕಾಗಲ್ಲ. ಯಾಕೆಂದರೆ ನೀಡಲ್ ಕಟ್ ಆಗುತ್ತೆ, ಇದ್ರ ಮೇಲೆ ಹೋಗ್ಬಿಟ್ಟು ನೀಡಲ್ ಬಿದ್ದಾಗ. ಅದಕ್ಕೆ ನೋಡಿ ಇಲ್ಲಿ ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಪ್ಲೈನ್ ಇದೆಯಲ್ವಾ, ಇಲ್ಲೂ ಅಷ್ಟೇ ಇಲ್ಲಿವರೆಗೂ ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನಮಗೆ ಏನು ಇದು ಬರ್ತೈತೆ, ಯಾವುದು ಸ್ಟೋನ್ಸು. ಅದಕ್ಕೆ ನಾವು ಯಾವ ಥರ ಮಾಡಬೇಕು ಅಂತ ಅಂದರೆ, ಸ್ಟಾರ್ಟಿಂಗಲ್ಲಿ ಈ ಥರ ಗುಂಪಿನ್ ಇದೆಯಲ್ಲ, ಇದನ್ನು ತೊಗೋಬೇಕು. ತೊಗೊಂಡು ನೋಡಿ, ಈ ಥರ ಗುಂಪಿನ್ ಇದೆಯಲ್ವಾ, ಇದನ್ನು ತೊಗೊಂಡು ನಾವು ಇಲ್ಲಿ ಹಾಕ್ಕೋಬೇಕು. ಇಲ್ಲ ಡಮ್ಮಿ ಸ್ಟಿಚ್ ಆದರೂ ಹಾಕ್ಕೊಳ್ಳೋಣ ಅಂತ ಅಂದರೆ ಅದನ್ನು ಹಾಕ್ಕೊಳಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಫುಲ್ಲು ಬೀಡಿದೆ, ಅಲ್ಲೆಲ್ಲ ಸ್ಟೋನ್ಸ್ ಅನಿಸ್ತಿದ್ದೀವಿ. ಅದಕ್ಕೆ ನಾವು ಒಂದೊಂದು 5 ಇಂಚ್ಗೆ ಈ ಥರ ನಾವು ಈ ಥರ ಫ್ಲ್ಯಾಟಾಗಿ ಮಾಡ್ಕೊಂಡು, ನಾನಿವಾಗ ಇದು ಒಂದು ಮಣೆ ಮೇಲೆ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ನೆಲದ ಮೇಲಾದರೂ ಇಟ್ಕೊಳ್ಳಿ, ಎಲ್ಲಾದರೂ ಇಟ್ಕೊಳ್ಳಿ. ಈ ಥರ ಫುಲ್ಲು ಸ್ಯಾರಿಗೆ ಫ್ಲ್ಯಾಟಾಗಿ ಮಾಡ್ಕೊಂಡು ಈ ಥರ ಸ್ಟೋನ್ಸ್ ಇದು ಗುಂಪಿನ ಹಾಕ್ಕೊಳ್ಳಿ, ಆಯಿತಾ? ರಿಂಕಲ್ ಬರಬಾರ್ದು. ಒಂದು 5 ಇಂಚು 6 ಇಂಚ್ಗೆ ಈ ಥರ ಫುಲ್ಲುವೆ ಈ ಥರನೇ ಗುಂಪಿನ ಹಾಕ್ಕೊಳ್ಳಿ. ಎಮಿಂಗ್ ಮಾಡೋದು ಯಾವ ಥರ ಅಂತಂದ್ಬಿಟ್ಟು ನಾನು ತೋರಿಸ್ತೀನಿ, ಆಯಿತಾ? ಲೂಸ್ ಬರಬಾರ್ದು, ರಿಂಕಲ್ಲು. ಇದು ಫುಲ್ಲು ಫ್ಯಾನ್ಸಿ ಸ್ಯಾರಿ ಇರೋದ್ರಿಂದ ವರ್ಕ್ ಬರ್ತಿದೆ. ಹೊಸದಾಗಿ ಯಾರ್ಯಾರು ಟೈಲರ್ ಆಗ್ತಾಯಿದ್ದೀರಾ, ನೀವು ಮನೇಲಿ ಸೀರೆ ಜಿಗ್ಜಾಗು, ಪಾಲು, ಬ್ಲೌಸು ಎಲ್ಲ ಸ್ಟಿಚ್ ಮಾಡಿದಾಗ ನಮ್ಗೆ ಇಂಥ ಸೀರೆನೇ ಅಂಥ ಸೀರೆನೇ ಅಂತ ಏನು ಹೇಳೋಂಗಿಲ್ಲ, ಎಲ್ಲ ಬರುತ್ತಲ್ವ. ಆದ್ದರಿಂದ ಈ ಥರ ನೀವು ಮಾಡ್ಕೊಳ್ಳಿ. ನಮಗೆ ಏನು ಅಂತಂದರೆ ಎಮಿಂಗ್ಗೆ ಅಂತ ಬಂದಾಗ, ನಾವು ಇವಾಗ ರೇಷ್ಮೆ ಸೀರೆ ಎಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ, ಎಮಿಂಗ್ ಮಾಡ್ಕೊಂಡು ಕೊಡಿ ಅಂತ ಹೇಳ್ತಾರೆ, ಸ್ಟಿಚಿಂಗ್ ಹಾಕ್ಸಲ್ಲ. ಅವ್ರಿಗೆ ಬೇಕಾದ್ರೆ ಈ ಥರ ಡಮ್ಮಿ ಸ್ಟಿಚ್ಚು, ಒಂದು ಲಾಂಗ್ ಸ್ಟಿಚ್ಚಲ್ಲಿ ನಾವು ಸ್ಟಿಚಿಂಗ್ ಹಾಕ್ಕೊಬಿಟ್ಟು ಆಮೇಲೆ ಎಮಿಂಗ್ ಮಾಡಿದ್ರೆ ನಮಗೆ ಅದು ಏನು ಫಿಲ್ಟು ರಿಂಕಲ್ ಬರೋದಿಲ್ಲ. ಇದರಲ್ಲಿ ಆ ಥರ ಡೆಮ್ಮಿ ಸ್ಟಿಚ್ ಹಾಕೊಳ್ಳೋದಕ್ಕೂ ಆಗೋದಿಲ್ಲ ಅಲ್ವಾ. ಅದರಿಂದ ನಾವು ಗುಂಪಿನ ಆ್ಯಡ್ ಮಾಡ್ಕೊಳ್ತಾ ಇರೋದು. ಇಲ್ಲೊಂದು ಹಾಕ್ಕೊಳ್ಳಿ. ಇಲ್ಲೂ ಅಷ್ಟೇ, ಇಲ್ಲೂ ಬೀಡ್ ಬಂದುಬಿಟ್ಟೈತೆ, ಅದು ಇದು ಸ್ಟೋನ್ಸು. ಇಲ್ಲೂ ಅಷ್ಟೇ ನಾರ್ಮಲು ಈ ಥರ ಹೆಮ್ಮಿಂಗ್ ನೀಡಲ್ ತೊಗೊಂಡಿದ್ದೀನಿ ನಾನು. ಈ ಥ್ರೆಡ್ಡಿಗೆ, ಈ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಈ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. 2 ಎಳೆ ಪೋಣಿಸ್ಕೊಳೋಣ ದಾರನ. ನೋಡಿ, ಇಲ್ಲಿ ಈ ವರ್ಕ್ ಇರೋದಕ್ಕೆ ಇದು ಚಿಕ್ಕನೇ ಬಂದಿತ್ತು, ಇದಿದೆ ನೋಡಿ, ಇದು ಲೆಂತ್ ಬಂದುಬಿಟ್ಟಿತ್ತು. ಅದಕ್ಕೆ ನಾನು ಇದನ್ನು ಫೋಲ್ಡಿಂಗ್ ಮಾಡಿಬಿಟ್ಟು ಇದ್ರ ಸಮ್ಮಕ್ಕೆ ನಾನು ಇಲ್ಲಿ ಸ್ಟಿಚಿಂಗ್ ಹಾಕ್ಕೊಬಿಟ್ಟು ಆಮೇಲೆ ಪಾಲ್ ಹಾಕಿದ್ದೀನಿ. ಇವಾಗ ಎಮಿಂಗ್ ಮಾಡೋಕ್ಕೆ ತೋರಿಸ್ತೀನಿ. ನೋಡಿ, ನೀಡಲ್ಗೆ 2 ಎಳೆ ದಾರ ಪೋಣಿಸ್ಕೊಂಡಿದ್ದೀನಿ, ಮಾಮೂಲಿ ನೀಡ್ಲು. ಇಲ್ಲಿವರೆಗೂ ಇದು ಪ್ಲೈನ್ ಇರೋಕ್ಕೆ ಇಲ್ಲಿವರೆಗೂ ನಾನು ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಇದನ್ನು ಸ್ಟಾರ್ಟ್ ಮಾಡ್ತೀನಿ ನಾನು. ಸುಮ್ಮನೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾಟ್ ಹಾಕ್ಕೊಬಿಟ್ಟು ಕೆಳಗಡೆ ಮಾತ್ರ ಒಂದು 1/4 ಇಂಚು ಕಾಣಬಾರ್ದು, ಆ ಥರ ಇದು ಮಾಡ್ಕೊಂಡು ನಾನು ಇದೇ ಥರನೇ ಎಮಿಂಗ್ ಮಾಡೋದು. 2 ಥರ ಮಾಡ್ತಾರೆ. ಒಂದು ನಾರ್ಮಲ್ಲು ಒಳಗಡೆಯಿಂದ ಕ್ರಾಸಾಗಿ ಸ್ವಲ್ಪ, ಆ ಥರ ಅಲ್ಲ, ಈ ಥರನೇ ಸ್ಯಾರಿಗೆ ಪಾಲ್ಗೆ ಎಮಿಂಗ್ ಮಾಡೋದು. ಅದನ್ನು ಮಾಡಿದ್ರೆ ಅದು ಹೆಂಗೆ ಅಂದರೆ, ಕಾಲ್ ಚೈನು ಮತ್ತು ಏನಕ್ಕಾದ್ರೂ ಸಿಗಾಕೊಂಡ್ರೆ ಅದೇ ಈ ಥರ ಇಲ್ಲಿ ಹಿಂಗೆ ಎಳ್ಕೊಂಡು ನಾವು ಬ್ಲೌಸ್ಗೆಲ್ಲ ಎಮಿಂಗ್ ಮಾಡ್ತೀವಿ ನೋಡಿ, ಆ ಥರ ಮಾಡಿದಾಗ ಅದು ಕಾಲ್ ಚೈನ್ಗೆ ಮತ್ತು ಏನಕ್ಕಾದ್ರೂ ಸಿಗಾಕೊಂಡ್ರೆ ಅದು ದಾರ ಕಟ್ಟಾಗ್ಬಿಡುತ್ತೆ. ಅದರಿಂದ ಆ ಥರ ಯಾರೂ ಎಮಿಂಗ್ ಮಾಡಿಸಲ್ಲ. ಈಗ ಇದೇ ಥರನೇ ಎಮಿಂಗ್ ಮಾಡೋದು.
ಹೆಮ್ಮಿಂಗ್ ಮಾಡೋದು ಈ ಥರ ಯಾವುದಾದ್ರೂ ಫ್ಲ್ಯಾಟಾಗಿರೋ ಜಾಗದಲ್ಲಿ ಇಟ್ಕೊಂಡು ನಾವು ಮಾಡಬೇಕು. ಇಲ್ಲ ಅಂತ ಅಂದರೆ ಸ್ವಲ್ಪ ಫಿಲ್ಟ್ ಬಂದುಬಿಡುತ್ತೆ. ಇಲ್ಲಷ್ಟೇ ನೋಡಿ, ಈ ಸ್ಟಿಚಿಂಗ್ ಏನಿದೆ ಇದು ಇಲ್ಲಷ್ಟೇ ಇಷ್ಟಿಷ್ಟುದ್ದ ಕಾಣ್ತಿದೆ, ಸರಿನಾ? ಇಷ್ಟಿಷ್ಟುದ್ದ ಕಾಣ್ತಿದೆ. ಟಾಪ್ ಸೈಡಲ್ಲಿ ನೋಡಿ, ಟಾಪ್ ಸೈಡಲ್ಲಿ ಈ ಥರ ಕಾಣುತ್ತೆ ಸ್ಟಿಚಿಂಗು, ಸರಿನಾ? ಇಷ್ಟು ಟಾಪ್ ಸೈಡಲ್ಲಿ ಇದೇ ಥರನೇ ಕಾಣಬೇಕು ನೋಡಿ. ಹತ್ರದಿಂದ ಝೂಮ್ ಮಾಡಿಬಿಟ್ಟು ನೋಡಿ ಹೆಂಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟಿದ್ದು ಹೆಮ್ಮಿಂಗು. ಇಲ್ಲಿ ಮಾತ್ರ ಈ ಥರ ಇದೆ, ಇದೇ ಥರನೇ ಮಾಡ್ಕೊಂಡು ಮಾಡೋದು. ಸ್ಟಿಚಿಂಗ್ ಮಾಡೋದಕ್ಕೂ ಹೆಮ್ಮಿಂಗ್ ಮಾಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸು ರೈಟ್ ಇರುತ್ತೆ, ಸರಿನಾ? ಹೆಮ್ಮಿಂಗ್ ಮಾಡೋದಕ್ಕೆಲ್ಲ ಇದು ಸ್ಯಾರಿ ಜಿಗ್ಜಾಗು, ಇದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತಾರೆ ನೋಡಿ, ಅಲ್ಲೂ ಒಂದು ಸ್ಯಾರಿಗೆ 30 ರೂಪೀಸ್ ಕೊಡ್ತಾರೆ ಹೆಮ್ಮಿಂಗ್ ಮಾಡೋದಕ್ಕೆ. ಈ ಥರ ಕಲ್ತ್ಕೊಂಡ್ರೆ ನೀವು ಟೈಲರಿಂಗ್ ಕೆಲಸ ಬರಲಿಲ್ಲ ಅಂತ ಅಂದ್ರೂ ಬ್ಲೌಸು ಎಲ್ಲ ಹೆಮ್ಮಿಂಗ್ ಕೊಡ್ತಾರಲ್ವ, ಅವ್ರ ಸ್ಯಾರಿನೂ ಕೊಡ್ತಾರೆ ನಮಗೆ ಹೆಮ್ಮಿಂಗ್ ಮಾಡೋದಕ್ಕೆ. ಈ ಥರ ತುಂಬ ಜನ ಹೆಮ್ಮಿಂಗೇ ಮಾಡಿಸೋದು, ಸ್ಟಿಚಿಂಗ್ ಹಾಕ್ಸಲ್ಲ ಯಾರೂ. ಸ್ವಲ್ಪ ಜನ ಮಾತ್ರ ರೈಟು ಡಿಫ್ರೆನ್ಸ್ ಇರುತ್ತಲ್ವ, ಅದರಿಂದ ಕೊಟ್ಬಿಡ್ತಾರೆ ಅಷ್ಟೇ. ನೋಡಿ, ಕೆಳಗಡೆ ಒಂದು 1/4 ಇಂಚಲ್ಲ, ಒಂದು ಸ್ವಲ್ಪ ಕಮ್ಮಿನೇ ಇರಿ. ಮೇಲ್ಗಡೆ ಮಾತ್ರ ಒಂದು 1/2 ಇಂಚು ಲಾಂಗ್ ಇಟ್ಕೊಳ್ಳಿ. ಕೆಳಗಡೆ ಟಾಪ್ ಸೈಡ್ ಕಾಣಬೇಕಾದ್ರೆ ಟಾಪ್ ಸೈಡು ಒಂದೇ ಸಮನೆ ಬರಲಿ, ಎಳ್ಕೋಬೇಡಿ. ಅಲ್ಲಲ್ಲೇ ಮಧ್ಯಕ್ಕೆ ಒಂದು 4-5 ಆದಮೇಲೆ ನೋಡಿ, ಈ ಥರ ಸಣ್ಣದಾಗೆ ಹಿಂಗೆ ನಾಟ್ ಹಾಕೋಬಿಡಿ, ಡಬಲ್ ಸ್ಟಿಚಿಂಗ್. ಆವಾಗ ಥ್ರೆಡ್ ಎಳ್ಕೊಳೋದಿಲ್ಲ, ಸರಿನಾ? ಥ್ರೆಡ್ಡು ಎಳ್ಕೊಳೋದಿಲ್ಲ ಆ ಥರ. ನೋಡಿ, ಇವಾಗ ಇದಾಯಿತು. ಇಲ್ಲಿ ನೋಡಿ, ಒಂದು ಏನು ಅಂದರೆ, ಒಂದು ಸ್ಟಿಚಿಂಗ್ ಇಟ್ಕೊಂಡಾಗ, ಒಂದು ಲಾಂಗ್ ಸ್ಟಿಚ್ ಏನಾದರೂ ಇಟ್ಕೊಂಡಾಗ ಯಾವ ಥರ ಬರುತ್ತೆ ನೋಡಿ, ಅಷ್ಟೇ ಇಟ್ಕೋಬೇಕು, ಅಷ್ಟೇ ಟಾಪ್ ಸೈಡ್ ಕಾಣಬೇಕು, ಒಂದೇ ಸಮ ಬರಬೇಕು ಎಲ್ಲನೂ ಸ್ಟಿಚಿಂಗು. ನೋಡಿ, ಕಾಣ್ತಿದ್ಯಾ? ಆಯಿತಾ? ನೋಡಿ, ಇಲ್ಲಿ ಇದೇ ಥರನೇ ಬರಬೇಕು ಟಾಪ್ ಸೈಡು. ಇನ್ಸೈಡು ನೋಡಿ, ಇನ್ಸೈಡು ಈ ಥರ ಬರಬೇಕು ಸ್ಟಿಚಿಂಗು, ಸರಿನಾ? ಎಳ್ಳೆಳೆನೇ ದಾರ ಹಾಕ್ಕೋಬೇಕು. ಸ್ಕೂಲು ರಜಾ ಇದೆ, ಮಕ್ಕಳು ಮಾತಾಡಬೇಡಿ ಅಂತಂದರೂ ಮಾತಾಡ್ತಾರೆ, ಹೊಡೆದ್ರೆ ಒದೆ ತಿಂತಾರೆ. ನೋಡಿ, ಈ ಥರನೇ ಮಾಡಿಕೊಂಡು ಒಂದು 3-4 ಹೆಮ್ಮಿಂಗ್ ಆದಮೇಲೆ ಇಲ್ಲಿ ನೋಡಿ, ಲೈನಿಂಗ್ ಮಾತ್ರ ಹಿಂಗೆ ಸಣ್ಣದಾಗಿ ಎತ್ತಿ ನಾಟ್ ಹಾಕ್ಕೊಳ್ಳಿ. ಏಕೆ ಅಂತಂದರೆ ತುಂಬ ಲಾಂಗ್ ಆದಾಗ ಆಮೇಲೆ ಏನೋ ನಾವು ಒಂದು ಕಡೆ ಎಳ್ಕೊಂಡ್ರೂ ಅದು ಸೇರಿ ಫುಲ್ಲು ಎಳ್ಕೊಂಡಂಗೆ ಆಗಿಬಿಡುತ್ತೆ. ಸುಮ್ಮನೆ ಒಂದು ದಾರ ಎತ್ಬಿಟ್ಟು ಈ ಥರ ಹಿಂಗೆ ಮಾಡ್ಕೊಳ್ಳಿ. ಆವಾಗ ಏನು ಅಂದರೆ ಹಿಂಗೆ ನಾವು ಎಳಿತೀವಲ್ವ, ಆವಾಗ ಇದೆಲ್ಲ ಎಳ್ಕೊಳೋದಿಲ್ಲ ಅಷ್ಟೇ. ಕೆಳಗಡೆ ಒಂದು ಸ್ಟಿಚಿಂಗ್ ಅಷ್ಟು ಬರಲಿ ಅಷ್ಟೇ. ಟಾಪ್ ಸೈಡಲ್ಲಿ ಒಂದು ಸ್ಟಿಚಿಂಗ್ ಅಷ್ಟು ಕಾಣಲಿ. ಇನ್ಸೈಡಲ್ಲಿ ಒಂದು 1/4 ಇಂಚು ಲಾಂಗ್ ಇರಲಿ, ಸರಿನಾ? ಈ ಥರನೇ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಇವರು ಕೊಟ್ಟರು ಸ್ಯಾರಿ ಜಿಗ್ಜಾಗು ಮತ್ತು ಕುಚ್ಚಿಗೆ ಎಲ್ಲ, ನಾನು ನೋಡ್ಕೊಂಡಿಲ್ಲ. ಪಾಲೆಲ್ಲ ಹಾಕಿ ಕೊಡಿ ಅಂತ ಅಂದ್ಬಿಟ್ಟು ಕೊಟ್ಟರು. ಪಾಲು ತಂದುಬಿಟ್ಟೆ ಹಾಕ್ಬೇಕಾದ್ರೆ ನೋಡ್ತಾ ಇದ್ದೀನಿ ಅದು ಒಂದು ಸೈಡು ಸ್ಟೋನ್ಸ್ ಇದೆ. ಅದಕ್ಕೆ ಇರಪ್ಪ ಒಂದ್ಸಲಿ ವಿಡಿಯೋನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಆಯ್ತಲ್ವ, ಒಂದು 4 ಸ್ಟಿಚಿಂಗ್ ಆಯ್ತಲ್ಲ, ಒಂದು ಸಣ್ಣ ದಾರ ಎತ್ಕೊಂಡು ಇಲ್ಲಿ ಸುಮ್ಮನೆ ಹಿಂಗೆ, ಆವಾಗ ದಾರ ಎಳ್ಕೊಳಲ್ಲ. ಈ ಥರನೇ ಮಾಡಿ. ಯಾರೆಲ್ಲ ಹೊಸ್ದಾಗಿ ಟೈಲರ್ ಆಗಬೇಕು ಅಂತಿದ್ದೀರಾ, ವಿಡಿಯೋಗಳಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಂಡ್ಕೊಟ್ಟಿದ್ದೀನಿ. ಬ್ಲೌಸ್ ಕಟ್ಟಿಂಗು, ಸ್ಟಿಚಿಂಗು, ಸ್ಯಾರಿ ಕುಚ್ಚು ಹಾಕೋದು ಎಲ್ಲ ನಾನು ಎಲ್ಲ ಮಾಡ್ತೀನಿ, ನಿಮಗೂ ಹೇಳ್ಕೊಂಡ್ಕೊಟ್ಟಿದ್ದೀನಿ. ವಿಡಿಯೋಗಳ್ನ ನೋಡಿ, ವಿಡಿಯೋನ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹೆಚ್ಚೆಚ್ಚು ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಫ್ಲ್ಯಾಟಾಗಿ ಬರಬೇಕು, ರಿಂಕಲ್ ಬರಬಾರ್ದು. ನೋಡಿ, ಈ ಥರ ಗುಂಪಿನ ಹಾಕ್ಕೊಂಡು ನಾವು ಈ ಥರ ಇದು ಮಣೆ ಇತ್ತು ಅಂತ ಹಾಕ್ಕೊಂಡೆ, ಇಲ್ಲಾಂದರೆ ಮಿಷಿನ್ ಮೇಲೆ ಹಾಕ್ಕೊಂಡ್ರೆ ಒಂದೊಂದ್ಸಲಿ ಜಾರಿ ಹೋಗ್ತಿರುತ್ತೆ. ಕ್ಲೀನಾಗಿ ಏನಾದರೂ ಒಂದು ಗ್ರಿಪ್ ಆಗಿರಬೇಕು, ಇಲ್ಲ ಟಿಪ್ಪಾಗಿ ಈ ಥರ ಯಂತ್ರ ಮೇಲಾದರೂ ಹಾಕ್ಕೊಂಡು ನೀಟಾಗಿ ಮಾಡಬೇಕು.
ಕೆಲಸನ ನೋಡಿ. ರಿಂಕಲ್ ಬರಲ್ಲ, ಇದೇ ಥರನೇ ಬರಬೇಕು ಪ್ಲಾಟಾಗೆ. ನಾವು ಗುಂಪಿನ ಹಾಕ್ಕೊಂಡಿಲ್ಲ ಅಂದರೆ ಈ ಥರ ಬರೋದಿಲ್ಲ. ಇದು ಹಿಂಗೆ ಲೂಸ್ ನೋಡಿ ಈ ಥರ ಬಂದುಬಿಡುತ್ತೆ. ಈ ಥರ ಲೂಸ್ ಬರಬಾರ್ದು ನೋಡಿ. ಎಷ್ಟು ಫ್ಲಾಟಾಗಿದೆ. ಇಲ್ಲೂ ಸ್ಯಾರಿ ಪೂರ್ತಿ ಅಂದರೆ ಇದೇ ಥರನೇ ಮಾಡ್ಕೊಳೋದು. ಗುಂಪಿನ ಲಾಸ್ಟಲ್ಲಿ ತೆಗೀರಿ. ಗುಂಪಿನ ಜಾಸ್ತಿ ಶಾರ್ಪಾಗಿರುತ್ತೆ. ಗುಂಪಿನ ಹಾಕ್ಮೇಲೆ ಸ್ವಲ್ಪ ನೋಡ್ಕೊಂಡು ಮಾಡಿ, ಕೈಗೆಲ್ಲ ಚುಚ್ಕೋಬೇಡಿ. ಈ ಥರ ಎಮ್ಮಿಂಗ್ನ ನೀವು ಬೇಕಾದ್ರೆ ಮನೇಲಿ ಸೀರೆ ಕೊಟ್ಟಾಗ ಕಸ್ಟಮರು ಮಾಡ್ಬೋದು. ಇಲ್ಲ ಅಂತಂದರೆ ಟೈಲರ್ ಶಾಪ್ಗೆ ಹೋಗ್ಬಿಟ್ಟು ನೀವು ಬರೀ ಎಮ್ಮಿಂಗು ಬ್ಲೌಸ್ ಇದೆಲ್ಲ ಮಾಡ್ತೀನಿ ಅಂತ ಅಂದರೆ ಈ ಬ್ಲೌಸೆಲ್ಲ ಎಮ್ಮಿಂಗ್ ಕೊಡ್ತಾರಲ್ಲ, ಇದನ್ನು ಅಷ್ಟೇ ಒಂದು ದಿವಸಕ್ಕೆ 5-6 ಸ್ಯಾರಿ ಕೊಡ್ತಾರೆ. ಆರಾಮಾಗಿ ಒಂದು ಸ್ಯಾರಿಗೆ 35 ರುಪೀಸ್ 40 ರುಪೀಸ್ ಇಸ್ಕೊಂಡ್ರು ನೀವು ಮಾಡ್ಬೋದು. ಹೆಂಗಿಲ್ಲ ಅಂತ ಅಂದರು ಅಂದರೆ ಟ್ರೈ ಮಾಡಿ. ಈ ಥರ ಎಲ್ಲ ತುಂಬ ಜನ ಮಾಡ್ತಾರೆ ಮನೇಲಿ. ಬ್ಲೌಸ್ಗಳ್ನೆಲ್ಲ ಈಸ್ಕೊಂಬಂದು ಟೈಲರಿಂಗ್ ಶಾಪಿಂದ ಎಮ್ಮಿಂಗ್ ಮಾಡೋದು. ಸ್ಯಾರಿ ಎಮ್ಮಿಂಗ್ ಮಾಡೋದಕ್ಕೆ ಭಯ ಪಟ್ಕೊಳ್ತಾರೆ, ಯಾರೂ ಈಸ್ಕೊಳೋದಿಲ್ಲ ನೋಡಿ. ಹೇಳ್ಕೊಂಡು ಕೊಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಸ್ಯಾರಿ ಎಮ್ಮಿಂಗ್ ಮಾಡೋ ಆಸಕ್ತಿ ಇದ್ದರೆ ನೋಡಿ ಕಲ್ತ್ಕೊಂಡು ನೀವು ಶಾಪ್ಗಳಿಂದ ಈಸ್ಕೊಂಬಂದು ಮಾಡಿ. ಇಲ್ಲಾಂದರೆ ಹೊಸ್ದಾಗಿ ನೀವು ಟೈಲರ್ ಆಗ್ತಿದ್ರೆ ನೀವು ಮನೆಯಲ್ಲಿ ಮಾಡಿ. ನೋಡಿ ಈ ಥರ ಇದೆಯಲ್ಲ, ಈ ಥರ ಇರೋದನ್ನ ಈ ಥರ ಹಿಂಗೆ ಹಾಕಿ ಹಿಂಗೆ ಮಾಡಿ. ಆವಾಗಲೇ ಹಿಂಗೇನಾದರೂ ಕಾಣಲಿಲ್ಲ ಅಂತಂದರೆ ಇನ್ನೊಂದ್ಸಲಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ಥರ ಒಂದು ಇಲ್ಲಿಂದ ಇಲ್ಲಿ ಒಳಗಡಿಕೆ ಒಂದು 1/4 ಇಂಚ್ ಒಳಗಡಿಕಾದಂಗೆ ನಾವು ಎಮ್ಮಿಂಗ್ ಮಾಡಬೇಕು. ಅದ್ರ ಮೇಲೆ ಎಮ್ಮಿಂಗ್ ಮಾಡೋಕ್ಕೆ ಹೋಗಬೇಡಿ. ಪಾಲಲ್ಲಿ ಸ್ಟಿಚಿಂಗ್ ಇರುತ್ತಲ್ಲ, ಅದ್ರ ಮೇಲೆ ಎಮ್ಮಿಂಗ್ ಮಾಡೋಕ್ಕೆ ಹೋಗಬೇಡಿ. ಕಾಲು ಇಂಚು ಒಳಗಡಿಕಾದಂಗೆ ಎಮ್ಮಿಂಗ್ ಮಾಡ್ಕೊಳ್ಳಿ. ಈ ಥರ ಆದಮೇಲೆ ಒಂದು 3-4 ಸ್ಟಿಚಿಂಗ್ ಆದಮೇಲೆ ಇಲ್ಲಿ ಸಣ್ಣದಾಗಿ ಎತ್ತಿ ಇನ್ನೊಂದು ಒಳಗಡಿಕಾದಂಗೆ ಒಂದು ಸ್ಟಿಚಿಂಗ್ ಹಾಕ್ಕೊಬಿಡಿ. ಫ್ರೆಂಡ್ಸ್, ಫೈನಲಿ ಮುಗಿತಾ ಬಂತು. ಆ ಥರ ಎಳ್ಕೋಬಾರ್ದು. ಆ ಥರ ಅಂತ ಅಂದರೆ ನಾವಿಲ್ಲಿ ಈ ಥರ ಸಣ್ಣದಾಗೆ ಒಂದೇ ಒಂದು ದಾರ ಎತ್ಕೊಂಡು, ಒಂದು ದಾರ ಬಟ್ಟೆ ಅಷ್ಟೇ, ಅದಕ್ಕೆ ಎಮ್ಮಿಂಗ್ ಮಾಡಿಕೊಂಡ್ರೆ ನೋಡಿ ಇವಾಗ ಎಳೆದ್ರೂ ಬರೋದಿಲ್ಲ. ಸರಿನಾ? ಈ ಥರ ಮಾಡ್ಕೋಬೇಕು. ಒಂದು 3-4 ಸ್ಟಿಚಿಂಗ್ ಹಾಕ್ಕೊಬಿಟ್ಟು ಎಮ್ಮಿಂಗ್ ಮಾಡಿ ಆಮೇಲೆ ಆ ಥರ ಮಾಡಿಕೊಂಡ್ರೆ ಏನೂ ಆಗೋಲ್ಲ. ಇಲ್ಲೂ ಅಷ್ಟೇ ಇದು ಏನು ಬಂದಿದೆ, ವರ್ಕ್ ಬಂದಿದೆಯಲ್ಲ, ಅಲ್ಲೂ ಅಷ್ಟೇ ಸ್ಟೋನ್ಸ್ ಇದೆ. ಅದರಿಂದ ಈ ಥರ ಮಾಡ್ತಾಯಿದ್ದೀನಿ. ನಾಟ್ ಹಾಕ್ಕೋಬೇಕು. ಇವೆಲ್ಲ ಗುಂಪಿನ ಫೈನಲಿ ಎಮ್ಮಿಂಗಾಗಿ ಯಾವ ಥರ ಸೀರೆ ಕಾಣ್ತಿದೆ ಅಂತಂದ್ಬಿಟ್ಟು ಒಂಚೂರಾದರೂ ನಾವು ಎಮ್ಮಿಂಗ್ ಮಾಡಿರೋ ಥರ ಕಾಣ್ತಾ ಇಲ್ಲ. ಟಾಪ್ ಸೈಡಲ್ಲಿ ನೋಡಿ ಯಾವ ಥರ ಅಂತಂದ್ಬಿಟ್ಟು ಬಂದಿದೆ ಅಂತಂದ್ಬಿಟ್ಟು ಸ್ಟಿಚಿಂಗು. ಇನ್ ಸೈಡು ಅಷ್ಟೇ ನೋಡಿ ಯಾವ ಥರ ಬಂದಿದೆ ಅಂತಂದ್ಬಿಟ್ಟು ಈ ಥರನೇ ಎಮ್ಮಿಂಗ್ ಮಾಡ್ಕೊಳ್ಳಿ. ನೋಡಿ ಒಂದು ಸ್ವಲ್ಪನೂ ರಿಂಕಲ್ ಇಲ್ಲೇ ಫುಲ್ಲು ಫ್ಲ್ಯಾಟಾಗಿ ಬಂದಿದೆ. ಸರಿನಾ ಫ್ರೆಂಡ್ಸ್? ವಿಡಿಯೋ ಇಷ್ಟ ಆದರೆ ಅಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.